ನೀವು ಯಾವುದೋ ಒಂದು ಪ್ರಾಡಕ್ಟು ಬೇರೆ ದೇಶದಿಂದ ಆರ್ಡರ್ ಮಾಡಿದ್ರಿ ಅಂತ ಇಟ್ಕೋರಿ. ಉದಾಹರಣೆಗೆ ಐಫೋನ್, ಅದು ನಿಮ್ಮ ಕೈಗೆ ಬಂದು ಹೆಂಗೆ ಸೇರ್ತದ? ಅಮೆಝಾನ್ನವರು ಒಂದೇ ದಿವಸದಾಗ ಪ್ರಾಡಕ್ಟ್ ಹೆಂಗೆ ಡೆಲಿವರಿ ಮಾಡ್ತಾರ? ಸೂಪರ್ ಮಾರ್ಕೆಟ್ ಒಳಗೆ ಸ್ಟಾಕ್ ಯಾವಾಗೂ ಖಾಲಿನ ಆಗುವುದಿಲ್ಲ. ಅದು ಹೆಂಗೆ? ಇದೆಲ್ಲದರ ಹಿಂದೆ ಒಂದು ಪಕ್ಕಾ ಸಿಸ್ಟಮ್ ಅದ. ಅದಕ್ಕೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಇದು ಆಧುನಿಕ ಜಗತ್ನಾಗ ಬಹಳ ಇಂಪಾರ್ಟೆಂಟ್ ಆಗಿರೋ ಕರಿಯರ್. ಆದ್ರೆ ಇದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಸರಿಯಾಗಿ ಗೊತ್ತಿಲ್ಲ. ಇವತ್ತು ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರಾಡಕ್ಟ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೆಂಗ್ ಮೂವ್ ಆಗ್ತದ ಅನ್ನೋದನ್ನ ಮ್ಯಾನೇಜ್ ಮಾಡೋದು. ರಾ ಮಟೀರಿಯಲ್ ಅಂದ್ರೆ ಕಚ್ಚಾ ಪದಾರ್ಥಗಳಿಂದ ಹಿಡಿದು ಫೈನಲ್ ಡೆಲಿವರಿವರೆಗೂ ಪ್ರತಿಯೊಂದು ಇದರಾಗ ಸೇರಿರ್ತದೆ. ಮಟೀರಿಯಲ್ಗಳನ್ನ ತರುವುದು, ಮ್ಯಾನುಫ್ಯಾಕ್ಚರಿಂಗ್, ಸ್ಟೋರೇಜ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇವೆಲ್ಲ ಇದರ ಭಾಗ. ಇದರ ಜೊತೆ ಮಾಹಿತಿ ಮತ್ತು ಹಣದ ಹರಿವು, ಮನಿ ಫ್ಲೋ, ಅದನ್ನು ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಸರಿಯಾದ ಪ್ರಾಡಕ್ಟ್ ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಬೆಲೆಗೆ ತಲುಪಿಸುವುದನ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಒಂದು ರಿಯಲ್ ಲೈಫ್ ಉದಾಹರಣೆ ಹೇಳ್ಬೇಕು ಅಂದ್ರ, ಒಂದು ಬಿಸ್ಕಿಟ್ ಪ್ಯಾಕೆಟ್ ನೀವು ತಗೋಬೇಕು ಅನ್ಕೊಂಡಿರಿ. ಆ ಬಿಸ್ಕಿಟ್ ತಯಾರಾಗ್ಲಿಕ್ಕೆ ರಾ ಮಟೀರಿಯಲ್ ಒಂದ್ ಕಡೆಯಿಂದ ಬರ್ತದ, ಫ್ಯಾಕ್ಟ್ರಿ ಒಳಗ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದ, ಅಲ್ಲೇ ಪ್ಯಾಕೇಜಿಂಗು ಆಗ್ತದ. ಆಮೇಲೆ ಅದನ್ನ ವೇರ್ಹೌಸ್ ಗಳಿಗೆ ಅಂದ್ರೆ ಗೋದಾಮುಗಳಿಗೆ ಸಾಗಿಸ್ತಾರ. ಅಲ್ಲಿಂದ ಮೇನ್ ಡಿಸ್ಟ್ರಿಬ್ಯೂಟರ್ ಕಡೆ ಹೋಗ್ತದ. ಆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಬೇರೆ ಬೇರೆ ಅಂಗಡಿಗಳಿಗೆ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗ್ತದ. ಆಮೇಲೆ ನೀವು ಅಂಗಡಿಗೆ ಹೋಗಿ ಅದನ್ನ ಪರ್ಚೇಸ್ ಮಾಡ್ತೀರಿ. ಈ ಇಡೀ ಸರಣಿಯನ್ನ ಮ್ಯಾನೇಜ್ ಮಾಡೋದನ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಈ ಫೀಲ್ಡ್ ಯಾಕೆಷ್ಟು ಮುಖ್ಯ ಅದ? ಈಗ ಇಡೀ ಪ್ರಪಂಚ ಗ್ಲೋಬಲ್ ಆಗ್ತಾ ಅದ. ಒಂದ ಪ್ರಾಡಕ್ಟ್ ನ ಬೇರೆ ಬೇರೆ ಪಾರ್ಟ್ಸ್ ಬೇರೆ ಬೇರೆ ದೇಶ ಒಳಗ ತಯಾರಾಗ್ತಾವ. ಕಂಪನಿಗಳು ಒಂದು ಪಕ್ಕಾ ಡೆಲಿವರಿ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರ್ತಾವ. ಒಂದು ಸಣ್ಣ ಡಿಲೇ ಆದ್ರೂ ಕೋಟಿಗಟ್ಲೆ ನಷ್ಟ ಆಗ್ಬಹುದು. ಉದಾಹರಣೆಗೆ ಕೋವಿಡ್ ಟೈಮ್ನಾಗ ಸಪ್ಲೈ ಚೈನ್ ಅಸ್ತವ್ಯಸ್ತ ಆಗಿತ್ತು. ಅದಕ್ಕೆ ನಮಗೆ ಬೇಕಾದ ಪ್ರಾಡಕ್ಟ್ಗಳು ಸಿಗ್ತಿರ್ಲಿಲ್ಲ. ಬೇಕಾದ ಪ್ರಾಡಕ್ಟ್ ಸಿಗ್ಲಿಲ್ಲ ಅಂದ್ಮೇಲೆ ಅದರ ಬೆಲೆಗಳು ಜಾಸ್ತಿ ಆಗ್ತಾವ. ಅದು ಸಪ್ಲೈ ಮತ್ತು ಡಿಮ್ಯಾಂಡ್ ಗ್ರಾಫ್ ಮೇಲೆ ಹೋಗ್ತದೆ. ಸಪ್ಲೈ ಕಡಿಮೆ ಇತ್ತು, ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂದ್ರೆ ಆಟೋಮೆಟಿಕಲಿ ಪ್ರೈಸ್ ಜಾಸ್ತಿ ಆಗ್ತಾವ. ಸೊ ಆ ಟೈಮ್ನಾಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನೋ ಫೀಲ್ಡ್ ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತು. ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಯಾರಿಗೆ ಸೂಕ್ತ? ಯಾರಿಗೆ ಬಿಸ್ನೆಸ್ ಆಪರೇಷನ್ ಬಗ್ಗೆ ಆಸಕ್ತಿ ಅದನೋ ಅವರಿಗೆ ಇದು ಸೂಕ್ತ. ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಪ್ಲಾನಿಂಗ್ ಇಷ್ಟಪಡೋರಿಗೆ ಇದೊಂದು ಒಳ್ಳೆ ಚಾಯ್ಸ್. ನಂಬರ್ಗಳ ಜೊತೆ ಮತ್ತು ಡೇಟಾ ಜೊತೆ ಕೆಲಸ ಮಾಡ್ಲಿಕ್ಕೆ ಯಾರು ಇಷ್ಟಪಡ್ತಾರ ಅವ್ರಿಗಿದು ಸರಿ ಹೊಂತದ. ಲಾಜಿಸ್ಟಿಕ್ಸ್ ಮತ್ತು ರಿಯಲ್ ವರ್ಲ್ಡ್ ಸಿಸ್ಟಮ್ ಬಗ್ಗೆ ಕುತೂಹಲ ಇರೋರಿಗೆ ಇದೊಂದು ಕರೆಕ್ಟ್ ಕೋರ್ಸ್. ಇದು ಪೂರ್ತಿಯಾಗಿ ಎಕ್ಸಿಕ್ಯೂಷನ್ ಮೇಲೆ ನಿಂತಿರೋ ಪ್ರಾಕ್ಟಿಕಲ್ ಕರಿಯರ್. ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಒಳಗ ನೀವೇನೇನ್ ಓದ್ತೀರಿ? ನೀವು ಪ್ರೊಕ್ಯೂರ್ಮೆಂಟ್ ಅಂದ್ರೆ ಸಾಮಾನುಗಳನ್ನ ಖರೀದಿ ಮಾಡೋದು ಮತ್ತು ಸೋರ್ಸಿಂಗ್ ಎಲ್ಲಿಂದ ಖರೀದಿ ಮಾಡೋದು ಅದ್ರ ಬಗ್ಗೆ ಓದ್ತೀರಿ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟಾಕ್ ಗಳನ್ನ ಮ್ಯಾನೇಜ್ ಮಾಡೋದನ್ನ ಕಲಿತೀರಿ. ಲಾಜಿಸ್ಟಿಕ್ಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ತಿಳಿತೀರಿ, ಅಂದ್ರ ಸಾಮಾನುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೆಂಗ ಸಾಗಿಸ್ಬೇಕು ಅನ್ನೋದು ತಿಳಿತದ. ಸಪ್ಲೈ ಚೈನ್ ಅನಾಲಿಟಿಕ್ಸ್ ಬಗ್ಗೆನೂ ನಿಮಗ ನಾಲೆಜ್ ಬರ್ತದ. ಮಾರ್ಕೆಟ್ ಒಳಗ ಡಿಮ್ಯಾಂಡ್ ಹೆಂಗಿರ್ತದ ಅನ್ನೋದನ್ನ ಮೊದ್ಲ ಗೆಸ್ ಮಾಡೋದನ್ನ ಕಲಿಸ್ತಾರ. ಇದ್ರೊಳಗ ಬೇರೆ ಬೇರೆ ಪ್ರಾಡಕ್ಟ್ಗೆ ಸಂಬಂಧಪಟ್ಟ ERP ಸಿಸ್ಟಮ್ ಅಂದ್ರೆ ಎಷ್ಟು ಸ್ಟಾಕು ರಿಸೀವ್ ಆತು, ಎಷ್ಟು ಸ್ಟಾಕು ಹೊರಗಡೆ ಹೋಗ್ತಾ ಇದೆ, ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಇಂಥವನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಟೂಲ್ ಬರ್ತಾವ ERP ಅಂತೇಳಿ. ಅಂತ ಟೂಲ್ಗಳನ್ನ ಬಳಸೋದನ್ನ ನೀವು ಕಲಿತೀರಿ. ಉದಾಹರಣೆಗೆ ಒಂದೇನೋ ಪ್ರಾಡಕ್ಟ್ ಅನ್ನ ತಗೊಳ್ರಿ. ಆ ಪ್ರಾಡಕ್ಟು ಹಿಂದಿನ ತಿಂಗಳಿಗೆ ಅನುಗುಣವಾಗಿ ಇನ್ನು ಮುಂದಿನ ತಿಂಗಳಿಗೆ ಎಷ್ಟು ಬೇಕಾಗಬಹುದು ಅನ್ನೋದನ್ನ ಮೊದಲ ಲೆಕ್ಕ ಹಾಕೋದು. ಡೆಲಿವರಿ ರೂಟ್ ಗಳನ್ನ ಸರಿಯಾಗಿ ಪ್ಲಾನ್ ಮಾಡೋದು. ಇವೆಲ್ಲ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅದ ಭಾಗಗಳು. ಈ ಕೋರ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವು BBA ಅಥವಾ ಸ್ಪೆಷಲೈಸ್ಡ್ ಡಿಗ್ರಿ ಮೂಲಕ ಸಪ್ಲೈ ಚೈನ್ ಓದಬಹುದು. ಇದನ್ನ ಮಾಸ್ಟರ್ ಡಿಗ್ರಿಯಲ್ಲೂ ಮಾಡಬಹುದು. ಸಾಕಷ್ಟು MBAಗಳು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಒಳಗ ಸ್ಪೆಷಲೈಸೇಷನ್ ಕೊಡ್ತಾವ. ಈ ಕೋರ್ಸ್ ಒಳಗ ಥಿಯರಿ ಜೊತೆ ರಿಯಲ್ ಕೇಸ್ ಸ್ಟಡೀಸ್ ಗಳನ್ನು ಇರ್ತಾವ. ನೀವು ರಿಯಲ್ ಬಿಸ್ನೆಸ್ ಪ್ರಾಬ್ಲಮ್ಸ್ ಅನ್ನ ಅನಲೈಸ್ ಮಾಡ್ತೀರಿ. ಇಲ್ಲೇ ಇಂಟರ್ನ್ಶಿಪ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಈ ಕೋರ್ಸ್ ಮಾಡಿದ್ಮೇಲೆ ನೀವು ಸಪ್ಲೈ ಚೈನ್ ಅನಲಿಸ್ಟ್ ಆಗಬಹುದು, ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಆಗಬಹುದು, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಒಳಗ ಕೆಲಸ ಮಾಡಬಹುದು, ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಒಳಗೂ ಅವಕಾಶ ಪಡಿಬಹುದು. ಉದಾಹರಣೆಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್, ಮೈಂಟ್ರಾ ಇಂಥವೆಲ್ಲ ಕಂಪನಿ ಒಳಗ ಕೆಲಸ ಮಾಡಬಹುದು. ವೇರ್ಹೌಸ್ ಆಪರೇಷನ್ಸ್ ಗಳನ್ನ ಮ್ಯಾನೇಜ್ ಮಾಡಬಹುದು. ಡೆಲಿವರಿ ನೆಟ್ವರ್ಕ್ ಗಳನ್ನ ಇಂಪ್ರೂವ್ ಮಾಡಬಹುದು. ಈ ಕೆಲಸಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ಶುರುವಾತ್ನಾಗ ಸ್ಯಾಲರಿ ಸಾಧಾರಣ ಇದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್, ಸ್ಕಿಲ್ ಮತ್ತು ನೆಟ್ವರ್ಕ್ ಮೇಲೆ ಗ್ರೋತ್ ಜಾಸ್ತಿ ಆಗ್ತದೆ. ಈ ಕೆಲಸ ಡೈರೆಕ್ಟ್ ಆಗಿ ಹೊರದೇಶಗಳಿಗೂ ಸಂಬಂಧಪಟ್ಟಿರೋದ್ರಿಂದ ಗ್ಲೋಬಲ್ ರೋಲ್ ಒಳಗೂ ಅವಕಾಶ ಜಾಸ್ತಿ ಇರ್ತದ, ಸಂಬಳನೂ ಜಾಸ್ತಿ ಇರ್ತದ. ಇದೊಂದು ಸ್ಟಡಿ ಆಗಿ ಗ್ರೋತ್ ಆಗೋ ಕರಿಯರ್.
ಆದ್ರೆ ರಿಯಾಲಿಟಿ ಚೆಕ್ ಮಾಡ್ಬೇಕು ಅಂತಂದ್ರ ಇದು ಶಾರ್ಟ್ಕಟ್ ಒಳಗ ಬೆಳೆಯೋ ಕರಿಯರ್ ಅಲ್ಲ. ಕೆಲಸ ಸ್ವಲ್ಪ ಜಾಸ್ತಿನೇ ಇರ್ತದ. ಡೆಡ್ಲೈನ್ಗಳು, ಪ್ರೆಷರ್ ಇರೋದು ಈ ಕೆಲಸ ಒಳಗ ಕಾಮನ್. ಆದ್ರೆ ಮಾರ್ಕೆಟ್ ಇರೋ ತನಕ ಇದಕ್ಕ ಡಿಮ್ಯಾಂಡ್ ಯಾವಾಗೂ ಇರ್ತದ. ಅದಕ್ಕಾಗಿ ಇದೊಂದು ಸ್ಟೇಬಲ್ ಮತ್ತು ಪ್ರಾಕ್ಟಿಕಲ್ ಆಗಿರೋ ಕರಿಯರ್. ಈ ಕೋರ್ಸ್ ನೀವು ಕರ್ನಾಟಕದಾಗ ಮಾಡಬೇಕು ಅಂತಂದ್ರ ನಾನಿಲ್ಲಿ 5 ಕಾಲೇಜ್ಗಳ ಲಿಸ್ಟ್ ಕೊಟ್ಟಿನಿ. ಫಾರ್ ಎಕ್ಸಾಂಪಲ್, ಕ್ರೈಸ್ಟ್ ಯೂನಿವರ್ಸಿಟಿ ಒಳಗ BBA ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಅನ್ನೋ ಒಂದು ಕೋರ್ಸ್ ಅದ, 3 ವರ್ಷದ್ದು. ಫೀಸು 2 ರಿಂದ 3 ಲಕ್ಷ ವರ್ಷಕ್ಕೆ. ಅದೇ ರೀತಿ ಬೇರೆ ಬೇರೆ ಕಾಲೇಜ್ಗಳಾದ ಜೈನ್ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, CMR ಯೂನಿವರ್ಸಿಟಿ, ಇಂಥವೆಲ್ಲ ಕಾಲೇಜ್ ಒಳಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಕೋರ್ಸು ಇರ್ತದೆ. ಈ ಕಾಲೇಜ್ ಅಲ್ದನ ಈಗೀಗ ಸುಮಾರು ಎಲ್ಲಾ ಕಾಲೇಜ್ ಒಳಗೂ ಈ ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅದೇ ರೀತಿ ನೀವು ಕರ್ನಾಟಕ ಬಿಟ್ಟು ಹೊರ ರಾಜ್ಯದಾಗ ಕಲಿತೀನಿ ಅಂತಂದ್ರ NMIMS ಒಳಗ BBA ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅದ. ಅಮಿಟಿ ಯೂನಿವರ್ಸಿಟಿ, ಸಿಂಬಯೋಸಿಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಈ ತರ ಬೇರೆ ಬೇರೆ 5 ಕಾಲೇಜ್ಗಳ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿ ನೋಡಬಹುದು. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರ ತುಂಬಾ ಗ್ಲಾಮರಸ್ ಆಗಿರೋ ಕರಿಯರ್ ಅಂತೂ ಅಲ್ಲ. ಆದ್ರೆ ಇದ್ರೊಳಗ ಆಕ್ಚುಲಿ ಏನಾಗ್ತದ ಅಂತ ಹೇಳಿ ಜಾಸ್ತಿ ಜನರಿಗೆ ಗೊತ್ತೂ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಪ್ರಪಂಚದೊಳಗ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಿಸ್ಟಮ್ಗಳಲ್ಲೇ ಇದೊಂದು. ನಾವು ಉಪಯೋಗಿಸೋ ಪ್ರತಿಯೊಂದು ಪ್ರಾಡಕ್ಟ್ನು ಇದ್ರ ಮೇಲೆನೆ ಡಿಪೆಂಡ್ ಆಗಿದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಇಡೀ ಪ್ರಪಂಚ ನಡೀತಿರೋದು ಸಪ್ಲೈ ಚೈನ್ಗಳ ಮೇಲೆ. ಆದ್ರ ಪ್ರಶ್ನೆ ಇರೋದು, ಆ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಯಾಕಂದ್ರ ಈ ಕರಿಯರ್ ಬರೀ ಪ್ರಾಡಕ್ಟ್ ಅನ್ನ ವಿತರಿಸೋ ಬಗ್ಗೆ ಅಲ್ಲ. ಇಡೀ ಪ್ರಪಂಚಕ್ಕೆ ಎಲ್ಲಾ ಪ್ರಾಡಕ್ಟ್ಗಳು ಸರಿಯಾದ ಟೈಮಲ್ಲಿ ಸಿಗ್ತಾವೋ ಇಲ್ವೋ, ಸರಿಯಾದ ಸ್ಟಾಕ್ ಅದನ್ನೋ ಇಲ್ವೋ, ಆಮೇಲೆ ಆ ಎಂಟೈರ್ ಸಿಸ್ಟಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯೋ ಇಲ್ವೋ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ. ಸೊ ಈ ಕರಿಯರ್ ಬಗ್ಗೆ ನಿಮ್ಗೊಂದ್ ಸ್ವಲ್ಪ ಆದ್ರೂ ಐಡಿಯಾ ಬಂದಿತ್ತು ಅಂತಂದ್ರ ಅದ್ರ ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ದೊಡ್ಡ ದೊಡ್ಡ ಕಂಪನಿಗಳೊಂದಿಗೆ ಕೈ ಜೋಡಿಸಿ ಇಡೀ ಪ್ರಪಂಚಕ್ಕೆ ಪ್ರಾಡಕ್ಟ್ ಗಳನ್ನ ಸರಿಯಾಗಿ ತಲುಪಿಸೋ ಜವಾಬ್ದಾರಿಯನ್ನ ನಿಮ್ಮ ಕೈಗೆತ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.